140 ವೆರೈಟಿ ಹಣ್ಣಿನ ಗಿಡಗಳಿದೆ. ಎಕ್ಸಾಟಿಕ್ ಫ್ರೂಟ್ ಅಂತಂದರೆ ವಿದೇಶಿ ಹಣ್ಣುಗಳು, ಅದು ಯಾರೂ ನೋಡಿರಲಿಲ್ಲ. ನಾವು ಬೆಳೆಬೇಕು, ಅದನ್ನು ತಿನ್ನಬೇಕು, ಬರೀ ಚಿತ್ರದಲ್ಲಿ ಟಿ ವಿನಲ್ಲಿ ನೋಡಿ ಮಾತ್ರ. ನಾವು ಬೆಳೆದು ನಾವು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಸರ್. ಇವಾಗ ನಾವೇ ಬೆಳೆದು ತಿಂದಾಗ ಸಾವಯವ ಪದ್ಧತಿಲಿ ಆರೋಗ್ಯನೂ ಚೆನ್ನಾಗಿರುತ್ತೆ, ಕೊಡೋರ್ಗೂ ಚೆನ್ನಾಗಿರುತ್ತೆ ಸರ್. ಇದು ಬೆಣ್ಣೆಹಣ್ಣು ಅಂತ ಹೇಳ್ಬಿಟ್ಟು ಟೋಟಲಾಗಿ 3.5 ವರ್ಷದ ಗಿಡ, ಗ್ರಾಫ್ಟೆಡ್ ಸಸಿ ಕೊಟ್ಟಿದ್ರು ನನಗೆ ರೇವಣ್ಣ ಉಪ್ಪರ್ ಅವರು. ಇವಾಗ ಕಾಯಿ ತುಂಬ ಬಂದಿದೆ, ನೋಡ್ತಾ ಇರ್ಬೋದು. ಇದು ಒಂದು 4-5 ಗಿಡ ಸ್ಟಾರ್ಟಿಂಗಲ್ಲಿ ಹಚ್ಕೊಳ್ಳಿ, ಅದು ಚೆನ್ನಾಗಿ ಬಂತ ಇಯರ್ಗಳಿರ್ತವೆ, ವರ್ಷಗಳಿರ್ತವೆ, ಮುಂದೆ ಅದನ್ನ ನಾಟಿ ಮಾಡಿ. ಬಿಗ್ನೆ ಅಂತ ಹೇಳ್ಬಿಟ್ಟು ಹೈಬ್ರಿಡ್ ಬಿಗ್ನೆ ಅಂತ ಕರೀತಾರೆ. ಈ ಗಾಣಿಕೆ ಹಣ್ಣು ಅಂತ ನಾವು ಕರಿತೀವಲ್ಲ ಸರ್, ಇದು ಆ ರೀತಿಯಲ್ಲಿ ಸಣ್ಣ ಸಣ್ಣ ಹಣ್ಣುಗಳು ಬರ್ತವೆ. ಪೀನಟ್ ಬಟರ್ ಅಂತ ಇದೆ. ಇದು ಕ್ಯಾರೆಟು ಮತ್ತು ಕಡಲೆ ಬೀಜದ ಫ್ಲವರ್ ಅನ್ನು ಹೊಂದಿರುತ್ತೆ ಸರ್. ಸಣ್ಣ ಮಕ್ಕಳಿಗೆಲ್ಲ ಒಂಥರ ತಿನ್ನಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಇದೆಲ್ಲ ಜೀಗುಜ್ಜೆ ಅಂತ ಕರೀತಾರೆ ಸರ್. ಇದು ಬೋಂಡ, ಬಜ್ಜಿ, ಪಲ್ಯ, ಈ ಥರ ಖಾದ್ಯಗಳನ್ನ ತಯಾರು ಮಾಡೋಕ್ಕೆ ಬಳಸ್ತಾರೆ ಸರ್. ಇದು ಸರ್ ಇದು ವೈಶಿಷ್ಟ್ಯತೆ ಏನು ಅಂತಂದರೆ ಒಣಗಿರೋ ಥರ ಕಾಣಿಸುತ್ತೆ ನಿಮಗೆ. ಇತ್ತ ಕಡೆ ತಿರುದಾಗ ಹಸಿರು ಕಾಣಿಸುತ್ತೆ. ಮಿಲ್ಕ್ ಫ್ರೂಟು ಎಲ್ಲ ಬಯಲು ಸೀಮೆ ಭಾಗದಲ್ಲಿ ಆಗಲ್ಲ, ಅದು ಇದು ಅಂತ ಹೇಳ್ತಾರೆ ಸ್ವಲ್ಪ ಜನಗಳು. ಅವರಿಂಗೆಲ್ಲ ಬಂದಿದೆ, ಇಲ್ಲಿಂದ ಎಲ್ಲ ಇದೆ. ಕುಯ್ದ್ರೆ ನಿಮಗೆ ಸ್ಟಾರ್ ಆಕಾರದಲ್ಲಿ ಇರುತ್ತೆ ಒಳಗಡೆ ಸರ್. ಹಾಗೆ ಮುಂದೆ ಬಂದರೆ ದೇವನಹಳ್ಳಿ ಚಕ್ಕೋತ ಅಂತ ಹೇಳ್ಬಿಟ್ಟು ಸರ್, ಆರೋಗ್ಯಕ್ಕೂ ಭಾಳ ಒಳ್ಳೇದು ಅಂತ ಹೇಳ್ತಾರೆ ಸರ್. ಇದೆಲ್ಲ ಚಕ್ಕೋತ ಹಣ್ಣೆಲ್ಲ. ಮಲೇಷಿಯನ್ ಜಾಯಿಂಟ್ ಕ್ಯಾರಂಬೋಲಾ ಅಂತ ಹೇಳ್ಬಿಟ್ಟು ತೂಕದಲ್ಲಿ ಗಾತ್ರದಲ್ಲಿ ಒಂದು 200 ಗ್ರಾಮ್ವರೆಗೂ ಬರುತ್ತೆ ಸರ್. ಇದೆಲ್ಲ 165 ವೆರೈಟೀಸು ಹಾಕೋದಿದೆ, ಇನ್ನೂ ಹಾಕೋವಿಲ್ಲ. ಆ್ಯಕ್ಚುಲಿ ಬಂದು ಎಲ್ಲ ಥೈಲ್ಯಾಂಡ್ ವೆರೈಟಿಗಳು. ಇದರಲ್ಲಿ ಗ್ರೀನ್ ಬರುತ್ತೆ, ವೈಟ್ ಬರುತ್ತೆ, ಆಮೇಲೆ ಪಿಂಕ್ ಬರುತ್ತೆ. ಒಂದು ನನ್ನಲ್ಲಿ ಇವಾಗ 13 ವೆರೈಟಿ ಇದೆ ಸರ್.